ಬರೀ ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೂ ಎದ್ದಿದ್ಬಿಟ್ಟು 11 ಗಂಟೆಗೆ ಮುಂಚೆ ನಿದ್ದೆ, 2 ಗಂಟೆ ಆದಮೇಲೆ ನಿದ್ದೆ ಮಾಡಿದ್ರೆ ಸರಿನಾ ಶಿವರಾತ್ರಿ? ಹೇಗೆ ಶಿವರಾತ್ರಿ ಆಚರಣೆ ಅಂತಂದರೆ, ಶಿವರಾತ್ರಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮನೆಯಲ್ಲಿ ಶುದ್ಧೀಕರಣ ಮಾಡಿಕೊಂಡು ಭಗವಂತನ ಸಾನ್ನಿಧ್ಯ, ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ, ಶಿವಲಿಂಗ ಇದ್ದರೆ ಶಿವನಿಗೆ ಅಭಿಷೇಕವನ್ನು ಮಾಡಿ. ಗಂಗೆಯನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೆ ಭಗವಂತ, ಆದರೂ ಕೂಡ ಅವನಿಗೆ ಗಂಗಾಭಿಷೇಕವನ್ನು ಮಾಡಿದ್ರೆ ಅದಕ್ಕಿಂತ ಬಹಳ ವಿಶೇಷ ಫಲ ಬೇರೆ ಸಿಗೋದಿಲ್ಲ. ಅಂತಹ ಶಿವನಿಗೆ ಒಂದು ಪೂಜೆಯನ್ನು ಮಾಡಿ ನಮ್ಮ ದತ್ತಪೀಠಕ್ಕೆ ಬನ್ನಿ. ಸಾವಿರಾರು ದೇವಾಲಯಗಳಲ್ಲಿ ವಿಜೃಂಭಣೆಯಿಂದ ಶಿವರಾತ್ರಿಯ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಸಂಧ್ಯಾಕಾಲ 4 ಯಾಮಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಮಾಡುವಂತಹ ಪೂಜೆ ನೀವಿನ್ನೆಲ್ಲೂ ನೋಡೋಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಇದು ಸುಮಾರು 120 ವರ್ಷಗಳಿಂದ ಆಚರಣೆ ಮಾಡ್ಕೊಂಬರ್ತಾ ಇರುವಂತಹ ಪದ್ಧತಿ. ಏನು ಅಂದರೆ, ಪ್ರಾತಃ ಕಾಲ ಮಹಾನ್ಯಾಸಪೂರ್ವಕವಾಗಿ ಪಂಚಾಮೃತ ಅಭಿಷೇಕ ದತ್ತಾತ್ರೇಯರಿಗೆ ನಡೆಯುತ್ತೆ. ಅದಾದ ನಂತರ ರುದ್ರಾಭಿಷೇಕ. ಪ್ರತಿ ಒಂದು ಯಾಮದಲ್ಲಿ 11 ರುದ್ರಪಾರಾಯಣ. 11 × 10 ಅಂತಂದರೆ 110 ರುದ್ರಪಾರಾಯಣ, ಅಂದರೆ 108 ಸಂಖ್ಯೆಯಲ್ಲಿ ರುದ್ರಪಾರಾಯಣ ಆದರೆ ಶತರುದ್ರಾಭಿಷೇಕ ಅಂತ ಹೇಳಿ ಕರೀತಾರೆ. ಅಂತಹ ಶತರುದ್ರ ಪಾರಾಯಣದ ಸಲುವಾಗಿ ಒಂದು ರುದ್ರ ಹೋಮವನ್ನು ಆಚರಣೆ ಮಾಡೋದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ನಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಗುರು ಮಹಾರಾಜರು ಕ್ರೋಢೀಕರಿಸ್ಕೊಟ್ಟಿರುವಂಥದ್ದು. ಇಲ್ಲಿ ಬಂದಾಗ ಹೇಗೆ ಬರಬೇಕು, ನೀವು ಏನಕ್ಕೆ ಬರಬೇಕು ದತ್ತಪೀಠಕ್ಕೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ತೀನಿ. ದತ್ತನ ಮಹತ್ವ ಏನು ಅಂತ. ಆದೌ ಬ್ರಹ್ಮ ಮಧ್ಯೇರ್ವಿಷ್ಣುರಂತ್ಯದೇವ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ. ಆದಿಯಲ್ಲಿ ಬ್ರಹ್ಮನ ರೂಪ, ಮಧ್ಯದಲ್ಲಿ ವಿಷ್ಣುವಿನ ರೂಪ, ಕೊನೆಯಲ್ಲಿ ಶಿವನ ರೂಪವನ್ನು ಧಾರಣೆ ಮಾಡಿದ್ದಾನೆ. ಶಿವ ಅಂತಂದರೆ ಅಲ್ಲಿ ಶಿವ ನಾಗಾಭರಣ ಸರ್ಪಭೂಷಿತನಾಗಿರ್ತಾನೆ ಶಿವ. ಮತ್ತು ವಿಷ್ಣು ಅಂತಂದರೆ ಶಂಖ ಚಕ್ರ ಗದಾಧಾರಿಯಾಗಿರ್ತಾನೆ. ಶಂಖ ಅಂತಂದರೆ ನಿಧಿಯ ಸ್ವರೂಪ, ಹಾಗೆ ಚಕ್ರ ಅಂತಂದರೆ ಸುದರ್ಶನ ಚಕ್ರ, ನಮ್ಮನ್ನು ಕಾಪಾಡೋದಕ್ಕೆ ಸದಾ ಕಾಲ ಇರುವಂಥದ್ದು. ಇನ್ನು ಜಪಮಾಲೆಯನ್ನು ಕಮಂಡಲವನ್ನು ಧರಿಸಿರ್ತಾನೆ. ಜಪಮಾಲೆ ಜ್ಞಾನದ ಸಂಕೇತ, ಸರಸ್ವತಿ ದೇವಿಯ ಸಂಕೇತ, ಬ್ರಹ್ಮಸ್ವರೂಪ. ಬ್ರಹ್ಮನ ಒಂದು ಆಜ್ಞೆಯಂತೆ ಸರಸ್ವತಿ ದೇವಿ ವಿದ್ಯೆಯನ್ನು ಪ್ರದಾನ ಮಾಡ್ತಾಳೆ ಅಂತ ನಿಮಗೆಲ್ಲ ಗೊತ್ತಿದೆ. ಇನ್ನು ಜೋಳಿಗೆಯನ್ನು ಹಾಕ್ಕೊಂಡಿರುವಂತಹ ಏಕೈಕ ವ್ಯಕ್ತಿ, ಏಕೈಕ ದೈವ ಅಂತಂದರೆ ಅದು ದತ್ತಾತ್ರೇಯರು. ಏನಕ್ಕೆ ಜೋಳಿಗೆಯನ್ನು ಹಾಕ್ಕೊಳ್ತಾರೆ? ಅವರಿಗೆ ಜೋಳಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತಂದರೆ, ಅವರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಮಕ್ಕಳಾಗಿ ಜನನ ತಾಳ್ತಾರೆ. ಜನನ ತಾಳಿದ ಮೇಲೆ ಬ್ರಹ್ಮದೇವ ಚಂದ್ರಲೋಕಕ್ಕೆ ಹೊರಡ್ತಾನೆ. ಚಂದ್ರನ ಸ್ವರೂಪವನ್ನು ಪಡ್ಕೊಳ್ತಾನೆ. ಚಂದ್ರನೇ ಬ್ರಹ್ಮದೇವ, ಬ್ರಹ್ಮದೇವನೇ ಚಂದ್ರನಾಗುತ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.